ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವ ಸಹ ಬೆಳಕನ್ನು ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ವಿಡಿಯೋ ಮಾಡಿದ್ದೀನಿ. ಅದು ಏನಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿರೋ ವಿಷಯದಲ್ಲಿ ಸುಮಾರು ಒಂದು 3 ತಿಂಗಳಿಂದ BJP ಸರ್ಕಾರ, ಮೋದಿ ಸರ್ಕಾರ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ಕಟ್ಟಿದ್ರು, ಅವೆಲ್ಲ ಕೇವಲ 1 ವರ್ಷ 2 ವರ್ಷಕ್ಕೆ ಬಿದ್ದೋಗ್ತಿದ್ದಾವೆ. ಸುಮಾರು 70 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಬ್ರಿಡ್ಜ್ಗಳು ಇವತ್ತಿಗೂ ಕೆಲವೊಂದು ಹಾಗೆ ಇದ್ದಾವೆ. ಆದರೆ ಇವರು ಕಟ್ಟಿರೋದು ಕೇವಲ ಒಂದು 2-3 ವರ್ಷದಲ್ಲಿ ಬಿದ್ದೋಗ್ತಿದ್ದಾವೆ. ಇವೆಲ್ಲ ನೋಡ್ತಾ ಇದ್ದರೆ ಬರೀ ಇವ್ರ ಕಾಮಗಾರಿಕೆಯಲ್ಲಿ ತುಂಬ ಕಲ್ಪೆ ಇದೆ ಅಂಥೇಳಿ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೇ ರೀತಿ ವರ್ಷದ ಹಿಂದೆ ನಮ್ಮ ಮೋದಿ ಸಾಹೇಬರು ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿಯವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದರು 100 ಅಡಿ ಎತ್ತರದ. ಅದು ಏನಾಗಿದೆ, 1 ವರ್ಷ ಆಯಿತು ಅಷ್ಟೇ, ಈಗ ಅದು ಬಿದ್ದೋಗಿದೆ. ಇದನ್ನು ನೋಡಿರುವಂತಹ ಜನ ತುಂಬ ಉಗ್ರವಾಗಿ ಹೋರಾಟಗಳು ಮಾಡ್ತಾ ಇದ್ದಾರೆ. ಇಡೀ ಮಹಾರಾಷ್ಟ್ರದಲ್ಲೇ ಹೋರಾಟ, ತುಂಬ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕು ಮಟ್ಟದಲ್ಲಿ ಹೋರಾಟ ನಡೀತಿದೆ ಮೋದಿ ಸರ್ಕಾರದ ವಿರುದ್ಧವಾಗಿ. ಇಡೀ ಮಹಾರಾಷ್ಟ್ರನೇ ಪೂಜೆ ಮಾಡುವಂತಹ ಛತ್ರಪತಿ ಶಿವಾಜಿಗೆ ಒಂದು ಒಳ್ಳೆಯ ಬ್ರ್ಯಾಂಡ್ ಥರ ಹೆಸರಿದೆ, ತುಂಬ ಗೌರವಿಸ್ತಾರೆ. ಅವತ್ತು ಮಹಾರಾಷ್ಟ್ರವನ್ನು ಕಾಪಾಡುವಂತಹ, ಅವತ್ತು ಇಡೀ ರಾಜ್ಯವನ್ನೇ ಕಾಪಾಡಿಕೊಂಡು ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿ, ತ್ಯಾಗ ಮಾಡಿ, ತಮ್ಮ ಪ್ರಾಣವನ್ನೇ ಅರ್ಪಿಸಿರುವಂತಹ ಛತ್ರಪತಿ ಶಿವಾಜಿಗೆ ಒಂದು ಗೌರವ ಇದೆ. ಆದರೆ ಆ ಛತ್ರಪತಿ ಶಿವಾಜಿಯ ಪ್ರತಿಮೆಯನ್ನು ಕೇವಲ 1 ವರ್ಷ ಆಯಿತು ಅದು ಪ್ರತಿಮೆ ತಯಾರು ಮಾಡಿ, ಇಷ್ಟೊತ್ತಿಗೆ 1 ವರ್ಷದಲ್ಲಿ ಬಿದ್ದೋಗಿರೋದ್ರಿಂದ ಇವರು ಎಷ್ಟು ಕಲ್ಪೆ ಕಾಮಗಾರಿಕೆ ಮಾಡಿ ಈ ಪ್ರತಿಮೆಯನ್ನು ಮಾಡಿದ್ದಾರೆ. ಈ ರೀತಿ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಬೆಸ್ಟ್ ಅಲ್ವಾ? ಯಾಕೆ ಮಾಡಬೇಕು ಇವರು? ಅದು ಒಂದು ಪ್ರಧಾನಮಂತ್ರಿಯಾಗಿ ಅವರ ಅನುಷ್ಠಾನದಲ್ಲಿ, ಅವರ ಒಂದು ಆದೇಶದ ಮುಖಾಂತರವಾಗಿ ಮಾಡಿರುವಂತಹ ಪ್ರತಿಮೆ ಬಿದ್ದೋಗಿದೆ ಅಂದರೆ, ಇವರ ಕಲ್ಪೆ ಕಾಮಗಾರಿಕೆ ಇನ್ನು ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ ಪ್ರತಿಯೊಬ್ಬರು BJP ಸರ್ಕಾರದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧವಾಗಿ ದೊಡ್ಡ ದೊಡ್ಡ ಮೊತ್ತದಲ್ಲಿ ಹೋರಾಟ ಮಾಡ್ತಿದ್ದಾರೆ. ತಮಗೆಲ್ಲ ಗೊತ್ತಿರೋ ವಿಷಯ, ಹಿಂದಿನ 1 ತಿಂಗಳ ಹಿಂದೆ ಬಿಹಾರದಲ್ಲಿ ಸುಮಾರು 7-8 ಬ್ರಿಡ್ಜ್ಗಳು ಬಿದ್ದೋಯಿತು. ಕಟ್ಟಿದ 1 ವರ್ಷದಲ್ಲಿ ಬ್ರಿಡ್ಜ್ಗಳು ಬಿದ್ದೋಗಿದ್ದಾವೆ. ಕೆಲವರು ಅಂಧಭಕ್ತರು ಇನ್ನೂ ಮೋದಿ ಅಂದರೆ ಒಂದು ಬ್ರ್ಯಾಂಡ್ ಯೋಚನೆ ಮಾಡೋರಿಗೆ ಈಗಲೂ ಅರ್ಥ ಆಗಬೇಕು ನೋಡಿ. ಎಲೆಕ್ಟ್ರೋ ಬಾಂಡ್ ಮುಖಾಂತರ ಸುಮಾರು ಹಣ ಪಡೆದರು, ಅದರಲ್ಲಿ ಭ್ರಷ್ಟಾಚಾರ ಮಾಡಿದ್ರು. ಸುಮಾರು 6,300 ಕೋಟಿ ಅಂಥೇಳಿ ಅದೊಂದು ಕಾಣಿಸ್ಕೊಂತು. ಈಗ ಇವರು ಮಾಡಿರುವಂತಹ ಎಲ್ಲ ಕಾಮಗಾರಿಕೆಗಳಲ್ಲಿ ತುಂಬ ಕಲ್ಪೆ ಕಾಣಿಸ್ಕೊತಾ ಇದ್ದಾವೆ. ಕನಿಷ್ಠ ಪಕ್ಷ ಬ್ರಿಡ್ಜ್ಗಳಲ್ಲಿ ಆಯಿತು. ಈಗ ನೋಡಿ, ಒಂದು ಪ್ರತಿಮೆ ಸ್ಥಾಪನೆ ಮಾಡಿ ಬರೀ 1 ವರ್ಷ ಆಯಿತು. 1 ವರ್ಷದಲ್ಲೇ ಬಿದ್ದೋಗ್ಬೇಕಂದ್ರೆ ಇವರ ಕಾಮಗಾರಿಕೆಗಳು ಹೇಗಿರ್ತಾವೆ ಅಂತೇಳಿ ಪ್ರತಿಯೊಬ್ಬರು ವಿಚಾರ ಮಾಡಿ, ಇವತ್ತು ಅವರ ವಿರುದ್ಧವಾಗಿ ಉಗ್ರವಾಗಿ ಹೋರಾಟ ನಡೀತಿದೆ. ಅದನ್ನು ನೋಡಿದ ಮೋದಿ ಸಾಹೇಬರು ನಿನ್ನೆ ಬಂದು ಕ್ಷಮೆ ಕೇಳಿದ್ದಾರೆ. ನಾನು ಇಡೀ ಮಹಾರಾಷ್ಟ್ರ ಜನತೆಗೆ ಕ್ಷಮೆಯನ್ನು ಕೇಳ್ತಿದ್ದೀನಿ ಅಂಥೇಳಿ ಬಂದು ಕ್ಷಮೆ ಕೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದನ್ನು ಹಾಗೆ ಬಿಟ್ಟರೆ ಇಡೀ ದೇಶದಲ್ಲೇ ಹರಡಿಕೊಂಡಿರುತ್ತೆ ಇವರ ಕಲಪೆ ಕಾಮಗಾರಿಕೆ. ಏನೂ ಇದೆ ಕಾಮಗಾರಿಕೆ. ಇವರು ಈಗ ಮಹಾರಾಷ್ಟ್ರದಲ್ಲಿ ಶುರುವಾಯಿತು, ಬಿಹಾರದಲ್ಲಿ ಆ ರೀತಿ ಬಿದ್ದೋಗಿದ್ದಾವೆ. ಅವರೆಲ್ಲ ಇಲ್ಲಿ ನನ್ನ ಮೇಲೆ ಮತ್ತೆ ಹೋರಾಟಕ್ಕೆ ಇಳಿತಾರಂತ ಹೇಳಿ ದಯಮಾಡಿ ಕ್ಷಮಿಸಬೇಕು. ಅದು ಹೇಗೋ ಒಂದು ರೀತಿಯಲ್ಲಿ ಆಗೋಗಿದೆ. ನನ್ನ ತಕ್ಷಣ ಮತ್ತೆ ಇನ್ನೊಂದು ತಯಾರಿ ಮಾಡ್ತೀನಿ ಅಂಥೇಳಿ ಈಗ ಮಾತು ಕೊಟ್ಟು ಕ್ಷಮೆಯನ್ನು ಕೇಳಿದ್ದಾರೆ ಮೋದಿ ಸಾಹೇಬರು. ನೋಡಿ, ಒಂದು ಪ್ರಧಾನಮಂತ್ರಿಯಾಗಿ ಒಂದು ಸ್ಟ್ಯಾಚ್ಯೂವನ್ನು, ಒಂದು ಪ್ರತಿಮೆಯನ್ನು ತಯಾರು ಮಾಡಿ ಕನಿಷ್ಠ 1 ವರ್ಷ ಇರಲಿಲ್ಲ ಅಂದರೆ ಇವರು ಯಾವ ರೀತಿ ದೇಶ ಉದ್ಧಾರ ಮಾಡ್ತಾರೋ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. 100 ರೂಪಾಯಿ ಕೆಲಸ ಆಗಿದೆ ಅಂದರೆ 100ಕ್ಕೆ 100 ಆಗಬೇಕು. ಆ ರೀತಿ ಇದ್ದರೆ ಅವಾಗ ಸರ್ಕಾರ ಚೆನ್ನಾಗಿದೆ ಅಂತ ಅರ್ಥ. ಆದರೆ 100 ರೂಪಾಯಿ ಕೆಲಸ ಅದು 40 ರೂಪಾಯಿ 50 ರೂಪಾಯಿದಲ್ಲಿ ನಡೆದ್ರೆ ಇದೇ ರೀತಿ ಆಗುತ್ತೆ. ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ, ಏನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ, ಯಾವ ರೀತಿ ಮಾಡಿದ್ರು ಅಂತ ಹೇಳಿ ಹೇಳ್ಕೊಂಡು ಬರ್ತಿದ್ರು ಕೆಲವರು. ಅವ್ರಿಗೆಲ್ಲ ಇದೊಂದು ಮಾದರಿ ಆಗುತ್ತೆ.
ಯಾಕಂದರೆ 60-70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ತಯಾರು ಮಾಡುವಂಥ ಬ್ರಿಡ್ಜ್ಗಳು ಇವತ್ತು ಏನೂ ಆಗಿಲ್ಲ. ಆದರೆ ಈ ಸಾಹೇಬರು ಬಂದು 1 ವರ್ಷ 2 ವರ್ಷದಲ್ಲಿ ಕಟ್ಟಿರುವಂಥ ಬ್ರಿಡ್ಜ್ಗಳು ಬಿದ್ದು ಹೋಗ್ತಿದ್ದಾವೆ, ಮತ್ತೆ ತಯಾರು ಮಾಡ್ತಿದ್ದಾರೆ. ಅಂದರೆ ಅದರ ಅರ್ಥ ಪ್ರತಿಯೊಬ್ಬರು ಜನ ಅರ್ಥ ಮಾಡ್ಕೋಬೇಕಂತ ಹೇಳಿ ಮೋದಿ ಸಾಹೇಬರು ಪ್ರಧಾನಮಂತ್ರಿಯಾಗಿ ಕ್ಷಮೆ ಕೇಳಿದ್ದಾರೆ. ಅಂದರೆ ಈ ದೇಶಕ್ಕೆ ಅದು ಒಂಥರ ಯಾವ ರೀತಿ ಪ್ರಧಾನಿಗೆ ನಾವು ವಾಕ್ಯ ಮಾಡಿದ್ದೀವಿ ಅಂಥೇಳಿ ಜನ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.